ನಮಸ್ಕಾರ ಸ್ನೇಹಿತರೆ, ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ. ಚಂದ್ರಗ್ರಹಣ 2026 ಮಾರ್ಚ್ ತಿಂಗಳಲ್ಲಿ ಸಂಭವಿಸ್ತಾ ಇರುವಂತಹ ಚಂದ್ರಗ್ರಹಣದ ಬಗ್ಗೆ ಅನೇಕ ಚರ್ಚೆಗಳು ನಡೀತಾ ಇದೆ. ಯಾರ್ಯಾರು ಹೆಂಗಿರಬೇಕು, ಮಕ್ಕಳುಗಳು ಏನು ಊಟ ಮಾಡಬೇಕು, ಗರ್ಭಿಣಿಯರು ಏನು ಊಟ ಮಾಡಬೇಕು, ಸ್ತ್ರೀಯರು ಹೇಗಿರಬೇಕು, ವಯಸ್ಸಾದವರು ಹೇಗಿರಬೇಕು. ಸೊ ಈ ತರದ ಹಲವಾರು ಚರ್ಚೆಗಳು ಪ್ರತಿ ಗ್ರಹಣ ಕಾಲದಲ್ಲೂ ಕೂಡ ಇದು ಎಲ್ಲ ಮಾಧ್ಯಮಗಳಲ್ಲಿ ಜನಗಳ ಮನೆಗಳಲ್ಲೂ ಕೂಡ ನಡೀತಾನೆ ಇರುತ್ತೆ. ಅದೇ ರೀತಿಯಲ್ಲಿ ಸನಾತನ ಧರ್ಮವನ್ನ ವಿರೋಧ ಮಾಡುವಂಥವರು ಕೂಡ ಇದ್ರ ಬಗ್ಗೆ ಪರ ವಿರೋಧ ಚರ್ಚೆಗಳನ್ನ ಆರಂಭಿಸಿರ್ತಾರೆ. ಆದ್ರೆ ಎಲ್ಲರೂ ಕೂಡ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮೊದಲನೇದು ಒಂದು ಬೇಸಿಕ್ ನಾಲೆಡ್ಜ್ ಏನು ಅಂದ್ರೆ, ಮನುಷ್ಯ ಹುಟ್ಟೋದಕ್ಕಿಂತ ಮುಂಚೆನೂ ಪರಿಸರ ಅನ್ನೋದಿತ್ತು. ಇದು ಪರಿಸರಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಚಂದ್ರಗ್ರಹಣ, ಸೂರ್ಯಗ್ರಹಣ ಇದೆಲ್ಲನೂ ಕೂಡ ಪ್ರಕೃತಿಯ ಮಧ್ಯೆ ನಡೆಯುವಂತಹ ಒಂದು ವಿಚಾರ. ಆಮೇಲೆ ಇದು ಮನುಷ್ಯ ಹುಟ್ಟೋದಕ್ಕಿಂತ ಮುಂಚೆ ಇದ್ದಂಥದ್ದು, ಮನುಷ್ಯ ಸತ್ತ ಮೇಲೂ ಕೂಡ ಇರುತ್ತೆ. ಸೊ ವಾತಾವರಣವನ್ನೋದು ಅಥವಾ ಈ ಒಂದು ಪ್ರಕೃತಿ ಅನ್ನೋದು ಅದೇ ಸರ್ವಕಾಲಿಕ. ಅದು ಹುಟ್ಟಿದ ಮೇಲೆ ಮನುಷ್ಯ ಹುಟ್ಟಿದ್ದು, ಮನುಷ್ಯ ಹುಟ್ಟಿದ ಮೇಲೆ ಸಂಸ್ಕೃತಿ ಸಂಸ್ಕಾರಗಳು ಹುಟ್ಟಿದ್ದು. ಅದನ್ನ ನಮ್ಮದೇ ಆದಂತಹ ಒಂದು ಧರ್ಮ, ಹಿಂದೂ ಧರ್ಮದಲ್ಲಿ ಅದನ್ನೆಲ್ಲ ಕ್ರೋಢೀಕರಿಸಿಕೊಂಡು ಅನೇಕ ವಿಜ್ಞಾನವನ್ನ ನಮ್ಮ ಧರ್ಮದಲ್ಲಿ ಸೇರ್ಪಡೆ ಮಾಡಲಾಗಿದೆ. ಸೊ ಚಂದ್ರಗ್ರಹಣ ಅನ್ನೋದು ಅಮೆರಿಕಕ್ಕೆ ಸಂಬಂಧಪಟ್ಟಿಲ್ಲ, ಅಥವಾ ಭಾರತದಲ್ಲಿ ಕೆಲವೊಂದು ಜಾತಿ ಧರ್ಮಗಳಿಗೆ ಮಾತ್ರ ಅದು ಸಂಬಂಧಪಟ್ಟಿದೆ. ಸೊ ಈ ಥರದ್ದಲ್ಲ, ಅದೊಂದು ಭೌಗೋಳಿಕ ಸನ್ನಿವೇಶ. ಅದೊಂದು ಗ್ರಹಣ ಹಿಡಿದಂತಹ ಕಾಲದಲ್ಲಿ ಯಾವ ಒಂದು ಭೂಭಾಗದ ಯಾವ ಕಡೆ ಅದರ ಒಂದು ಛಾಯೆ ಆವರಿಸುತ್ತೋ ಆ ಎಲ್ಲಾ ಭೂಭಾಗದ ಮೇಲೂ ಏಕ ರೀತಿಯಾದಂತಹ ಪರಿಣಾಮವನ್ನು ಅದು ಉಂಟು ಮಾಡುತ್ತೆ. ಅದು ಪಾಸಿಟಿವ್ ಆಗಿರಬಹುದು, ನೆಗೆಟಿವ್ ಆಗಿರಬಹುದು. ಬಟ್ ಇಲ್ಲಿ ನಾವು ತಿಳ್ಕೋಬೇಕಾಗಿರೋದು, ಪ್ರಕೃತಿ ಅನ್ನೋದು ಸರ್ವಕಾಲಿಕ. ಇದು ಯಾವುದೇ ಧರ್ಮ ಮತದ ಸಂಬಂಧ ಇಲ್ಲದೆ ಇರುವಂತದ್ದು. ಹಾಗಾಗಿ ಪರಿಣಾಮ ಅನ್ನೋದು ಪ್ರತಿಯೊಂದು ಜೀವಿಗೂ ಕೂಡ, ಪ್ರತಿಯೊಂದು ನಿಸರ್ಗದ ಅಂಶಕ್ಕೂ ಕೂಡ ಸಂಬಂಧಪಟ್ಟಂಥದ್ದು. ಇನ್ನು ಇಲ್ಲಿ ಪರಿಣಾಮ ಅಂತ ಬಂದ್ರೆ, ಪ್ರಕೃತಿಯಲ್ಲಿ ಆಗುವಂತಹ ಹಲವಾರು ಬದಲಾವಣೆಗಳು ಕೆಲವರನ್ನ ನೆಗೆಟಿವ್ ಆಗಿ, ಇನ್ನ ಕೆಲವರನ್ನ ಪಾಸಿಟಿವ್ ಆಗಿ ಬದಲಾವಣೆ ಮಾಡೇ ಮಾಡುತ್ತೆ. ಉದಾಹರಣೆಗೆ ಅದರ ಪರಿಣಾಮ ಪ್ರತಿಯೊಬ್ಬರ ಮೇಲೂ ಆಗ್ಲೇಬೇಕು ಅಂತಾನೂ ಇಲ್ಲ, ಅಥವಾ ಚಾಲೆಂಜ್ ಮಾಡಿ ನಾನು ಹಿಂಗ್ ಮಾಡಿದ್ರೆ ಏನಾಗ್ಬಿಡುತ್ತಾ, ಹಿಂಗ್ ಮಾಡಿದ್ರೆ ಆಗೋದಿಲ್ವಾ, ಈ ತರದ ಒಂದು ಚಾಲೆಂಜಿಂಗ್ ಕೂಡ ಇಲ್ಲಿ ಯಾವುದೇ ರೀತಿಯ ಒಂದು ಸಮಸ್ಯೆಯನ್ನಾಗ್ಲಿ ಅಥವಾ ಪರಿಹಾರವನ್ನಾಗ್ಲಿ ನೀಡೋದಿಲ್ಲ. ಉದಾಹರಣೆಗೆ ಈಗ ಚಳಿಗಾಲ ಬಂತು ಅಂದ್ರೆ ಕೆಲವೊಬ್ಬರಿಗೆ ಶೀತ ಆಗುತ್ತೆ, ಕೆಲವೊಬ್ಬರಿಗೆ ಆಗದೆ ಇರಬಹುದು. ಬೇಸಿಗೆ ಬಂತು ಅಂದ್ರೆ ಕೆಲವೊಬ್ಬರಿಗೆ ಉಷ್ಣ ಆಗುತ್ತೆ, ಕೆಲವೊಬ್ಬರಿಗೆ ಆಗದೆ ಇರಬಹುದು. ಮಳೆ ಬಂದು ಆ ಒಂದು ಭೂಮಿ ಮೇಲೆ ಬಿದ್ದಾಗ ಅದಕ್ಕೆ ಆದಂತಹ ಪರಿಣಾಮಗಳು ಕೆಲವೊಬ್ಬರಿಗೆ ಆಗುತ್ತೆ, ಕೆಲವೊಬ್ಬರಿಗೆ ಆಗದೆ ಇರಬಹುದು. ಸೊ ಒಟ್ಟಿನಲ್ಲಿ ಯಾರು ಆ ಪರಿಣಾಮಕ್ಕೆ ಒಳಗಾಗ್ತಾರೆ, ಒಳಗಾಗಲ್ಲ ಅನ್ನೋದನ್ನ ಯಾರು ಕೂಡ ನಿಖರವಾಗಿ ಹೇಳೋದಿಕ್ಕಾಗಲ್ಲ. ಅವರವರ ಒಂದು ಇಮ್ಯುನೋ ಸಿಸ್ಟಮ್ ಮೇಲೆ, ಅವರವರ ಒಂದು ಸಮಯ ಸಂದರ್ಭಗಳ ಆಧಾರದ ಮೇಲೆ ಅದು ಬದಲಾಗ್ತಾ ಹೋಗುತ್ತೆ. ಉದಾಹರಣೆಗೆ ಯಾರಿಗೋ ಒಬ್ಬನ ಜ್ವರ ಬಂದಿದೆ, ಅದೇ ಟೈಮಲ್ಲಿ ಚಳಿಗಾಲನೂ ಕೂಡ ಬಂತು ಅಂದ್ರೆ ಆ ಜ್ವರದ ತೀವ್ರತೆ ಜಾಸ್ತಿ ಆಗುತ್ತೆ. ಅವನು ನಾರ್ಮಲ್ ಆಗಿದ್ದಾಗ ಆ ಚಳಿ ಅಷ್ಟೊಂದಾಗಿ ಅವನ್ನ ಕಾಡದೇನೂ ಇರಬಹುದು. ವಾತಾವರಣದಲ್ಲಿ ಧೂಳು ಹೆಚ್ಚಾಯ್ತು ಅಂದ್ರೆ ಅದಕ್ಕೆ ತಕ್ಕಂಗೆ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಬರ್ತವೆ. ಆ ಸಮಯದಲ್ಲಿ ಯಾರ್ಯಾರೆಲ್ಲ ಆ ಒಂದು ಧೂಳಿಗೆ ಒಳಪಡ್ತಾರೋ ಅಂಥವ್ರಿಗೆ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಬರ್ತವೆ, ಉಳಿದವ್ರಿಗೆ ಬರದೇ ಇರಬಹುದು. ಅಥವಾ ಆ ಧೂಳಲ್ಲಿದ್ದಂತಹ ಎಲ್ಲರಿಗೂ ಕೂಡ ಒಂದೇ ಪ್ರಮಾಣದ ರೋಗ ಬರುತ್ತೆ ಅಂತಾನೂ ಕೂಡ ಹೇಳೋದಿಕ್ಕಾಗಲ್ಲ. ಸೊ ಅದೇ ರೀತಿಯಲ್ಲಿ ಪ್ರಕೃತಿಯಲ್ಲಿ ಆಗುವಂತಹ ಭ್ರಮಣೆಗಳೇನಿರ್ತಾವಲ್ಲ ಅವೆಲ್ಲರಿಗೂ ಕೂಡ ಏಕಕಾಲಿಕವಾಗಿ ಪರಿಣಾಮ ಬೀರಿದ್ರೂ ಕೂಡ ಎಲ್ಲರಿಗೂ ಸಮಾನ ರೀತಿಯಲ್ಲಿ ತೊಂದರೆ ಮಾಡಬೇಕು ಅಥವಾ ಸಮಾನ ರೀತಿಯಲ್ಲಿ ಒಳ್ಳೇದು ಮಾಡಬೇಕು ಅಂತಾನೂ ಕೂಡ ಇಲ್ಲ. ಒಂದು ಚಂದ್ರಗ್ರಹಣ, ಸೂರ್ಯಗ್ರಹಣ ಇವೆಲ್ಲ ಏನಿದಾವಲ್ಲ, ಇದು ಪ್ರಕೃತಿಯಲ್ಲಿ ಹಲವಾರು ಮಾರ್ಪಾಟುಗಳನ್ನ ಉಂಟು ಮಾಡಬಲ್ಲಂತಹ ಶಕ್ತಿ ಇರುವಂತದ್ದು. ಕೆಲವೊಂದು ವಿಡಿಯೋಗಳನ್ನ ನಾನು ನೋಡ್ತಾ ಇರ್ತೀನಿ. ಸೂರ್ಯಗ್ರಹಣ ಸಂದರ್ಭದಲ್ಲಿ ಯಾರೋ ಒಬ್ಬ ಬ್ಯಾಟ್ರಿ ಹಿಡ್ಕೊಂಡು ಬರ್ತಾನೆ, ಅದರ ಅಡ್ಡದಾಗಿ ಏನೋ ಒಂದು ವಸ್ತುವನ್ನ ಇಡ್ತಾನೆ, ಅದನ್ನ ಆ ಕಡೆ ಅದನ್ನ ಒಂದು ಭೂಮಿ ಅಂತ ಗುರುತಿಸ್ತಾನೆ. ಮಧ್ಯದಲ್ಲಿರುವಂತಹ ವಸ್ತುವನ್ನ ಬ್ಯಾಟ್ರಿಗೆ ಅಡ್ಡಲಾಗಿ ಹಿಡಿದು, ನೋಡಿ ಇಲ್ಲಿ ಛಾಯೆ ಬಿತ್ತು, ಏನ್ ಪರಿಣಾಮ ಆಯ್ತು, ಇಲ್ಲಿ ಛಾಯೆ ಬಿದ್ದಿಲ್ಲ, ಏನ್ ಪರಿಣಾಮ ಆಯ್ತು, ಈ ತರದ ಒಂದು ಎಕ್ಸ್ಪ್ಲನೇಷನ್ ಗಳನ್ನ ಬ್ಯಾಟ್ರಿಯ ಮುಖಾಂತರ ಮಾಡುವಂತಹ ಹಲವಾರು ಪ್ರಗತಿಪರರು ಅಂತ ಹೇಳ್ಕೊಂಡು ಓಡುವಂತಹ ಅವಿವೇಕಿಗಳಿದ್ದಾರೆ. ಬ್ಯಾಟ್ರಿಗೂ ಸೂರ್ಯನಿಗೂ ಬಹಳ ವ್ಯತ್ಯಾಸ ಇದೆ. ಬ್ಯಾಟ್ರಿ ಅನ್ನೋದು ಯಾವುದೇ ಸಸ್ಯವನ್ನಾಗ್ಲಿ ಜೀವಂತ ಇಡೋದಿಕ್ಕಾಗಲ್ಲ, ಬೆಳೆಸೋದಿಕ್ಕಾಗಲ್ಲ. ಪ್ರಕೃತಿಯಲ್ಲಿ ಹಲವಾರು ಜೀವಿಗಳು, ಸಾವಿರಾರು ಜೀವಿಗಳು, ಸಸ್ಯ ರಾಶಿ ಬೆಳೆಯೋದಿಕ್ಕೆ ಕಾರಣ ಸೂರ್ಯ. ಸೊ ಅದು ಯಾವುದೇ ಕಾರಣಕ್ಕೂ ಒಂದು ಬ್ಯಾಟ್ರಿ ಸೂರ್ಯನ ಕೆಲಸವನ್ನ ಮಾಡೋದಿಕ್ ಸಾಧ್ಯ ಇಲ್ಲ. ಸೂರ್ಯ ಅನ್ನೋರು ಕೇವಲ ಬೆಳಕನ್ನ ಕೊಡೋದಿಕ್ ಮಾತ್ರ ಇರೋದಲ್ಲ, ಸಮಾಜದಲ್ಲಿರುವಂತಹ ಹಲವಾರು ಬದಲಾವಣೆಗಳನ್ನ ಉತ್ತೇಜಿಸುತ್ತೆ. ಅದು ಮನುಷ್ಯ ಹುಟ್ಟಿದಾಗಿಂದ ಸಾಯೋವರೆಗೂ ಆರೋಗ್ಯವಾಗಿರಬೇಕು ಅಂದ್ರೆ ಸೂರ್ಯ ಪರಿಣಾಮವನ್ನು ಬೀರ್ತಾರೆ. ಅದೇ ರೀತಿಯ ಹಲವಾರು ಪ್ರಾಕೃತಿಕ ಅಂಶಗಳು ಕೂಡ ಇಲ್ಲಿ ಪರಿಣಾಮವನ್ನು ಬೀರ್ತಾನೆ ಹೋಗ್ತವೆ.
ಸೊ ಒಂದು ಬ್ಯಾಟ್ರಿಗೂ ಸೂರ್ಯನಿಗೂ ಒಂದು ಕಲ್ಪನೆಯಲ್ಲಿ ನಾವು ಬೆಳಕಿನ ಕಲ್ಪನೆಯಲ್ಲಿ ಅದನ್ನು ನೋಡಬಹುದೇ ಹೊರತಾಗಿ ಸೂರ್ಯನ ಸರ್ವತೋಮುಖ ಒಂದು ಅಭಿವೃದ್ಧಿಯನ್ನ ಸೂರ್ಯ ಮಾಡ್ತಾರಲ್ಲ, ಅವರ ಒಂದು ಅಂಶ ಇರುತ್ತಲ್ಲ, ಆ ಕಿರಣಗಳಲ್ಲಿರುವಂತಹ ಅಂಶಗಳ ಆಧಾರವಾಗಿ ನಾವು ಒಂದು ಬ್ಯಾಟರಿಯನ್ನ ನೋಡೋದಿಕ್ಕಾಗಲ್ಲ. ಅಲ್ಲಿ ಸೂರ್ಯನ ಕಿರಣಗಳಲ್ಲಿ ಜೀವಸತ್ವ ಇರುತ್ತೆ. ಅದು ನಮ್ಮ ಮೈ ಮೇಲೆ ಬಿದ್ದಾಗ ಹಲವಾರು ಕಾಯಿಲೆಗಳು ನಮ್ಮಿಂದ ದೂರ ಆಗುವಂತಹ ಸಂದರ್ಭ ಇರುತ್ತೆ. ಸೊ ಬ್ಯಾಟ್ರಿನೇ ಬೇರೆ, ಸೂರ್ಯನೇ ಬೇರೆ. ಸೂರ್ಯ ಅನ್ನೋರು ಬರೀ ಬೆಳಕನ್ನ ಕೊಡೋರು ಮಾತ್ರ ಅಲ್ಲ, ನಮ್ಮಲ್ಲಿರುವಂತಹ ಜೀವಸತ್ವವನ್ನ ಆಕ್ಟಿವ್ ಮಾಡುವಂಥವ್ರು. ಸೊ ಅದೇ ರೀತಿಯಲ್ಲಿ ಪ್ರಾಕೃತಿಕ ಎಲ್ಲ ಅಂಶಗಳು ಕೂಡ, ಚಂದ್ರನು ಕೂಡ. ಚಂದ್ರನನ್ನ ನಾವು ಬೆಳಕಿನ ಸ್ವರೂಪನನ್ನಾಗಿ ಅಥವಾ ಭೂಮಿಯ ಒಂದು ಉಪಗ್ರಹ ಅಂತ ಆಗ್ಲಿ ನೋಡೋದಿಕ್ಕಾಗಲ್ಲ. ಅದು ಚಂದ್ರ ಹುಣ್ಣಿಮೆಯ ದಿನ ಬಂದಾಗ ಸಾಗರಗಳೇ ಉಕ್ಕಿ ಹರಿಯುತ್ತೆ ಅನ್ನೋದನ್ನ ವಿಜ್ಞಾನ ಹೇಳುತ್ತೆ. ಸೊ ಅದನ್ನ ನಮ್ಮ ಗ್ರಂಥಗಳಲ್ಲಿ ಆಲ್ರೆಡಿ ಯಾವತ್ತೋ ಹೇಳ್ಬಿಟ್ಟಿದ್ದಾರೆ. ಸೊ ಚಂದ್ರನ ಪರಿಣಾಮ ಭೂಮಿಯ ಮೇಲೆ ಸಾಗರಗಳನ್ನೇ ಉಕ್ಕಿ ಹರಿಯುವ ಮಟ್ಟಿಗೆ ಇರುತ್ತೆ ಅಂದಾಗ ನಮ್ಮಲ್ಲೂ ಕೂಡ ಆ ಬದಲಾವಣೆಗಳಾಗ್ತವೆ. ಬಿಕಾಸ್ ಸಾಗರದಲ್ಲಿ ಏನು ನೀರಿನ ಪ್ರಮಾಣ ಇರುತ್ತೋ ನಮ್ಮ ದೇಹದಲ್ಲೂ ಕೂಡ ನೀರಿನ ಪ್ರಮಾಣ ಇರುತ್ತೆ. ಸೊ ಸಾಗರದ ನೀರೇ ಉಕ್ಕಿ ಹರಿಯೋ ಅಂತಹ ಸಂದರ್ಭ ಬರುತ್ತೆ, ಅಂದ್ರೆ ಉಕ್ಕುತ್ತೆ ಅಂತ ಅಂದಾಗ ನಮ್ಮ ದೇಹದಲ್ಲಿರುವ ನೀರಿನ ಅಂಶನೂ ಕೂಡ ಉಕ್ಕುತ್ತೆ ಅನ್ನೋದು ಅದರ ಒಂದು ತಾತ್ಪರ್ಯ. ಸೊ ಇನ್ನ ಕೆಲವಷ್ಟು ವಿಚಾರಗಳಿಗೆ ಅದು ಗ್ರಹಣ ಹಿಡಿದು ಹೋದ ಮೇಲೆ ಕೆಲವಷ್ಟು ಪದಾರ್ಥಗಳನ್ನು ನಾವು ಚೆಲ್ತೀವಿ, ಕೆಲವೊಂದನ್ನು ನಾವು ಇಟ್ಕೋತೀವಿ. ಸೊ ಈ ಥರದ್ದೆಲ್ಲ ಬಂದಾಗ ಪ್ರಶ್ನೆಗಳನ್ನ ಮಾಡ್ತಾರೆ. ಉದಾಹರಣೆಗೆ ನಾವು ನೀರನ್ನ ಚೆಲ್ತೀವಿ, ಎಲ್ಲ ಗ್ರಹಣ ಮುಗಿದೋಯ್ತು ಅಂದ್ರೆ ಇಡೀ ನೀರನ್ನೆಲ್ಲ ಖಾಲಿ ಮಾಡ್ತೀವಿ, ಆದ್ರೆ ಮತ್ತೆ ನದಿ ನೀರನ್ನು ತುಂಬ್ಕೊಂಡು ಮನೇಲಿ ಇಡ್ತೀವಿ. ಅಂದ್ರೆ ಗ್ರಹಣದ ಛಾಯೆ ನದಿ ಮೇಲಿರಲ್ವಾ? ಆಮೇಲೆ ತುಪ್ಪವನ್ನು ನಾವು ಚೆಲ್ಲಲ್ಲ, ತುಪ್ಪಕ್ಕೆ ದರ್ಬೆ ಹಾಕಿಟ್ಟಿರ್ತೀವಿ, ಹಂಗಂದ್ರೆ ತುಪ್ಪಕ್ಕೆ ಗ್ರಹಣದ ಪ್ರಭಾವ ಬೀರಲ್ವಾ? ಈ ತರದ ಹಲವಾರು ಪ್ರಶ್ನೆಗಳು ನಮ್ಮಲ್ಲಿ ಹೇಳ್ತಾನೆ ಇರ್ತವೆ. ಆದ್ರೆ ಒಂದು ಗ್ರಹಣ ಕಾಲ ಅಂದ್ರೆ ಒಂದು ಸಾರಿ ಸೂರ್ಯ ಹುಟ್ಟಿ ಪೂರ ಒಂದು ಒಂದು ರೊಟೇಷನ್ ಆಗಿ ಬರೋದಿಕ್ಕೆ ಇಂತಿಷ್ಟು ದಿನಗಳು ಅಂತ ಇರ್ತವೆ. ಅದಕ್ಕೆ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಗಳು ಅಂತ ನಾವು ಮಾಡ್ಕೊಂಡಿದೀವಿ. ಒಂದು ಪೂರ್ಣ ಚಂದ್ರ ಆಗಿ ಅವನು ಮತ್ತೆ ಅರ್ಧ ಚಂದ್ರಕ್ಕೆ ಬಂದು ಪೂರ್ತಿ ಮರಿಯಾಗಿ ಮತ್ತೆ ಅವನು ಪೂರ್ಣ ಚಂದ್ರ ಆಗೋದಿಕ್ಕೆ 1 ತಿಂಗಳ ಕಾಲಾವಕಾಶ ಬೇಕು, ಅಂದ್ರೆ 30 ದಿನಗಳ ಕಾಲಾವಕಾಶ ಬೇಕು. ಸೊ ಒಂದು ಸಾರಿ ಗ್ರಹಣ ಬಂದಾಗ, ಒಂದು ಸಾರಿ ಗ್ರಹಣ ಅಂತ ಹಿಡಿದಾಗ, ಒಂದು ಸರಿ ಚಂದ್ರ, ಈಗ ಚಂದ್ರಗ್ರಹಣನೇ ನಾವು ನೋಡೋದಾದ್ರೆ ಚಂದ್ರಗ್ರಹಣ ಅಂದ್ರೆ ಒಂದು ಸರಿ ಚಂದ್ರ ಪೂರ್ಣವಾಗಿ ಮರೆಯಾಗಿ ಪೂರ್ಣವಾಗಿ ಹುಟ್ಟುತ್ತಾರೆ. ಸೊ ಇದೊಂದು 30 ದಿನಗಳ ಕಾಲಾವಧಿಯಲ್ಲಿ ನಡೆಯುವಂತಹ ಈ ಚಕ್ರ ಒಂದೇ ರಾತ್ರಿಯಲ್ಲಿ ಕೆಲವಷ್ಟು ಗಂಟೆಗಳಲ್ಲಿ ನಡೆದು ಹೋಗ್ಬಿಡುತ್ತೆ. ಸೊ ಹಾಗಾಗಿ ಯಾವ್ಯಾವ ಪದಾರ್ಥಗಳು 30 ದಿನಗಳ ಮೇಲೆ ಆದ್ರೂ ಕೂಡ ಜೀವಂತವಾಗಿರ್ತಾವೋ, ಸತ್ವವನ್ನ ಕಳ್ಕೊಳ್ಳಲ್ವೋ ಅಂತಹ ಆಹಾರಗಳನ್ನ, ಅಂತಹ ಪದಾರ್ಥಗಳನ್ನ ನಾವು ಚೆಲ್ಲೋದಿಲ್ಲ. ಯಾವ ಪದಾರ್ಥಗಳು 30 ದಿನದ ಒಳಗಡೆನೆ ಎಕ್ಸ್ಪೈರಿ ಡೇಟ್ ಇರುತ್ತೋ ಅಂತಹ ಪದಾರ್ಥಗಳನ್ನ ನಾವು ಚೆಲ್ಲಬೇಕು. ಉದಾಹರಣೆಗೆ ಈಗ ಮತ್ತೆ ನೀವು ಕೇಳಬಹುದು, ನೀರಿನಿಗೆ ಎಕ್ಸ್ಪೈರಿ ಡೇಟ್ 30 ದಿನ ಇರುತ್ತಾ, 30 ದಿನದೊಳಗಿರುತ್ತಾ ಅಂತ. ಈಗ ನದಿ ಸರೋವರಗಳಲ್ಲಿರುವಂತಹ ನೀರಿಗೆ ಎಕ್ಸ್ಪೈರಿ ಡೇಟ್ ಅನ್ನೋದು ಇರೋದಿಲ್ಲ. ಆದ್ರೆ ಮನೆಯಲ್ಲಿ ತುಂಬಿಟ್ಟಂತಹ ನೀರಿಗೆ ಒಂದು ಎಕ್ಸ್ಪೈರಿ ಡೇಟ್ ಅನ್ನೋದು ಇರುತ್ತೆ. ನೀವು ಯಾವುದೇ ನೀರನ್ನ ಒಂದು 4-5 ದಿನ ನೀವು ಇಟ್ಟರೆ ಸಾಕು, ನೀವೊಂದು ಟಬ್ಬಲ್ಲಿ ತುಂಬಿಟ್ರೆ ಅದರಲ್ಲಿ ಆಲ್ರೆಡಿ ಹುಳಗಳು ಸ್ಟಾರ್ಟ್ ಆಗಿರ್ತವೆ, ಅಥವಾ ಆ ನೀರಿನ ಸತ್ವ ಅನ್ನೋದು ಹಾಳಾಗುತ್ತೆ. ಅದೇ ನದಿ ನೀರಿನ ಅಥವಾ ಸಮುದ್ರದ ನೀರಿನ ಸತ್ವ ಹಾಳಾಗೋದಿಲ್ಲ, 30 ದಿನ ಆದರೂ ಹಾಳಾಗೋದಿಲ್ಲ. ಅಷ್ಟೇ ಡಿಫ್ರೆನ್ಸ್ ಇರುತ್ತೆ. ಬಿಕಾಸ್ ಪ್ರಕೃತಿಯಲ್ಲಿ ಹರಿಯುವಿಕೆ ಅನ್ನೋದೇನಿರುತ್ತಲ್ಲ, ಚಲನೆಯಲ್ಲಿರುವಂತಹ ಎಲ್ಲಾ ವಸ್ತುಗಳು ಕೂಡ ಎಕ್ಸ್ಪೈರಿ ಡೇಟ್ ತುಂಬಾ ಲಾಂಗ್ ಇರುತ್ತೆ. ಯಾವುದು ಚಲನೆಯ ಶಕ್ತಿ ಇಲ್ವೋ ಅಂಥದ್ರ ಎಕ್ಸ್ಪೈರಿ ಡೇಟ್ ಕಡಿಮೆ ಇರುತ್ತೆ. ಸೊ ನಮ್ಮ ಮನೆಯಲ್ಲಿರುವಂತಹ ಕೆಲವು ಪದಾರ್ಥಗಳು ಬೇಗನೆ ಎಕ್ಸ್ಪೈರ್ ಆಗ್ತವೆ. ವಿತನ್ನ ಮಂತ್ ಯಾವ್ಯಾವ ಪದಾರ್ಥಗಳು ಎಕ್ಸ್ಪೈರಿ ಆಗ್ತವೋ ಅವೆಲ್ಲ ಗ್ರಹಣದ ಪರಿಣಾಮಕ್ಕೆ ಒಳಗಾಗ್ತವೆ. ಸೊ ಅಂತಹ ಪದಾರ್ಥಗಳನ್ನ ನಾವು ರೀಫಿಲ್ ಮಾಡುವಂತಹ ಕೆಲಸವನ್ನ ಮಾಡ್ತೀವಿ. ಸೊ ಇದಿಷ್ಟೇ ಮಾಹಿತಿ. ಇದು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥದ್ದು, ಇದು ಯಾವುದೇ ಧರ್ಮ ಮತಗಳಿಗೆ ಸಂಬಂಧಪಟ್ಟದ್ದಲ್ಲ. ಮತ್ತೆ ಇದನ್ನ ನಾವು ಧರ್ಮ ಮತಗಳಿಗೆ ಸಂಬಂಧಪಟ್ಟಂತೆ ನಾವು ನಡ್ಕೋತೀವಿ ಅನ್ನೋದಿದ್ರೆ ಅದು ಅವರವರ ಅವಿವೇಕಿತನಕ್ಕೆ ಬಿಟ್ಟಿದ್ದಷ್ಟೇ. ಇದು ಸಾರಾ ಸಗಡೆಗೆ ಇದು ನಾನು ಹೇಳ್ತಿದ್ದೀನಿ ಅಂತ ಒಪ್ಪೋದಲ್ಲ. ಸತ್ಯ ಏನಿದೆಯೋ, ವಾಸ್ತವ ಏನಿದೆಯೋ ಅದನ್ನ ನಾನು ಅಧ್ಯಯನ ಮಾಡಿ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಐ ಆಮ್ ಜಸ್ಟ್ ಅ ಮೀಡಿಯಂ. ನಾನಿಲ್ಲಿ ಒಂದು ಮಾಧ್ಯಮ ಅಷ್ಟೇನೆ, ಸತ್ಯವನ್ನ ಅನಾವರಣಗೊಳಿಸೋದಕ್ಕೆ ಇರುವಂಥದ್ದು. ಅದನ್ನ ಬಿಟ್ರೆ ದೇರ್ ಇಸ್ ನಥಿಂಗ್ ಮೋರ್ ದನ್ ದಟ್. ಸೊ ಗ್ರಹಣ ಎಲ್ಲರಿಗೂ ಪಾಸಿಟಿವ್ ಎನರ್ಜಿಯನ್ನು ತುಂಬಲಿ. ಅದಕ್ಕೆ ಯಾರ್ಯಾರೆಲ್ಲ ಒಂದು ಸ್ವಲ್ಪ ಇಮ್ಯುನೋ ಸಿಸ್ಟಮ್ ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ವೀಕ್ ಅಂತ ಅನ್ಸ್ತಾರೋ ಅಂಥವರೆಲ್ಲ ಗ್ರಹಣದಿಂದ ಒಂದು ಸ್ವಲ್ಪ ದೂರ ಇರಬೇಕು. ಅಂಥವ್ರು ಆಹಾರವನ್ನ ಕಡಿಮೆ ತಗೋಬೇಕು. ಯಾಕಂದ್ರೆ
ಆಹಾರವನ್ನು ನಾವು ಇಂಟೇಕ್ ಮಾಡಿ ಗ್ರಹಣ ಕಾಲದಲ್ಲಿದ್ದಾಗ ಆಹಾರ ಅನ್ನೋದು 30 ದಿನಗಳ ಕಾಲ ನಮ್ಮ ದೇಹದೊಳಗೆ ಉಳಿಯಲ್ಲ. ನಾನು ಅಗೇನ್ ಹೇಳ್ತಾ ಇದ್ದೀನಿ, ಈ ಗ್ರಹಣ ಅನ್ನೋದು 30 ದಿನಗಳ ಕಾಲದಲ್ಲಿ ಏನು ನಡೆಯುತ್ತೋ ಅದು ಆ ಒಂದು 2-3 ಅವರಲ್ಲಿ ನಡೆದು ಹೋಗ್ಬಿಡುತ್ತೆ. ಸೊ ಹಾಗಾಗಿ ಅಂತಹ 2-3 ಅವರಲ್ಲಿ 30 ದಿನದ ಪರಿಣಾಮವನ್ನು ಬೀರಿ ಅಲ್ಲಿ ಹಾಳಾಗುವಂತಹ ಪದಾರ್ಥಗಳನ್ನು ನಾವು ತಿಂದು ಮಲಗೋದ್ರಿಂದ ನಮ್ಮ ಜೀರ್ಣ ಶಕ್ತಿಗೆ ಅದು ಒಂದು ಪರಿಣಾಮವನ್ನು, ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಊಟವನ್ನು ಕೂಡ ನಾವು ಮಾಡಬಾರ್ದು ಅಂತ ದೊಡ್ಡವರು ಹೇಳೋದು. ಸೊ ಅದೆಲ್ಲದೂ ಕೂಡ ಸತ್ಯನೇ. ಯಾವುದೋ ಪ್ರಗತಿಪರರು ಇನ್ನೊಂದು ಮತ್ತೊಂದು ಅಂತ ಹೇಳ್ಕೊಂಡು ಲೇಬಲ್ ಇಟ್ಕೊಂಡು ಬಂದಿರುವಂತಹ ಅವಿವೇಕಿಗಳ ಮಾತನ್ನ ಕೇಳೋದು ಬೇಡ. ವಿಜ್ಞಾನವನ್ನು ನಂಬಬೇಕು. ನಮ್ಮ ಧರ್ಮ, ನಮ್ಮ ಧರ್ಮಾಚರಣೆಯನ್ನು ನಾವು ನಂಬಬೇಕು. ಜೈ ಹಿಂದ್, ಜೈ ಸನಾತನ.